चित्रदुर्गातील रेणुका स्वामीला बेंगळूरच्या पट्टणगेर शेडमध्ये बंद करून दर्शन गँगने हल्ला करून हत्या केल्याची घटना ताजी असतानाच जनतेला न्याय देणाऱ्या पोलिसांनी पत्नीच्या चारित्र्याबद्दल संशय घेत तिला शेडमध्ये बंद करून अत्यंत हिंसक हल्ला केल्याची घटना उघडकीस आली आहे। होय, विजयपूर जिल्ह्यातील तिकोटा येथे पोलीस पदावर असलेल्या पतीने पत्नीला मागील 2 महिन्यांपासून शेडमध्ये बंद करून हल्ला केल्याची घटना घडली असून पत्नीने हा आरोप केलाय। रायबाग तालुक्यातील निडगुंदी गावातील प्रतिभा आणि अथणी तालुक्यातील कुन्नाळ गावातील यल्लप्पा असगे यांचं 10 वर्षापूर्वी लग्न झालं होतं। सध्या यल्लप्पा विजयपूर तालुक्यातील तिकोटा येथे पोलीस पदावर कार्यरत आहे। त्यांना 3 मुले आहेत। पत्नीच्या चारित्र्याबद्दल संशय घेत शेडमध्ये बंद करून मनसोक्त मारहाण केली। फक्त पतीनेच नव्हे तर त्याच्या बहिणींनी देखील माझ्यावर हल्ला करत असल्याची तक्रार प्रतिमा हिने माध्यमांशी बोलताना केली। ನನ್ನ ಗಂಡ 2 ತಿಂಗಳಾಯ್ತು ರೀ ಟಾರ್ಚರ್ ಮಾಡ್ತಾನ್ರಿ ಸರ್। ಬರೀ ಹೊಡಿತಾನ್ರಿ, ತಲೆ ಹೊಡೆದ್ರಿ, ಮತ್ತು ಬರಿ ಕೊಟ್ರಿ। ಅದಾಗೋದಲ್ದ ಮತ್ತು ನಮ್ಮ ನಾದಿನಿರ ಸಕಟ ದಿನಾಲೂ ಜೀವ ಹರಿತಾರೆ ಸರ್। ಯಜಮಾನ್ರು ಪೊಲೀಸ್ ಅದಾರ ಸರ್, ತಿಕೋಟ ಸ್ಟೇಷನ್ಗೆ ರೀ। ಏನಿಲ್ಲ, ಬರೀ ಸಂಶಯ ಮಾಡ್ತಾರೆ ಸರ್। ಸಂಶಯ ಮಾಡೋದ್ರಿ, ಒಟ್ಟು ಅಷ್ಟು ಕಾಡ್ತಾರೆ ನೋಡ್ರಿ ಸರ್। ಮದುವೆಗೆ 10 ವರ್ಷ ಆಯ್ತು ರೀ ಸರ್। ಇದು ಚೇತ್ರಲ್ಲೇ ಚಮಚರಿ ಸುಟ್ಟಾರೆ, ಕಟ್ತಾರಲ್ಲೇ ರೀ। ಈಗ 2 ತಿಂಗಳಾಯ್ತು ಟಾರ್ಚರ್ ಕೊಡತ್ತಾರೆ ಸರ್, ಭಾಳ ರೀ। ಈಗ 15 ದಿವಸದಿಂದ ಇದು ಕೊಟ್ಟಾರ, ಬರೀ ಕೊಟ್ಟಾರೆ ಸರ್। ಕಂಪ್ಲೇಂಟ್ ಕೊಟ್ಟಿದ್ದು ಸರ್। ಕಂಪ್ಲೇಂಟ್ ಕೊಟ್ಟಿಲ್ರಿ, ಮನೇಲಿ ಕೂಡ ಹಾಕ್ಯಾರ್ರಿ, ನಾನು ಹೊರಗೆ ಬಿಟ್ಟಿಲ್ರಿ। ಎಲ್ರಿ ಫೋನ್ ಮಾಡ್ತಾಳಂತಂದು ನನಗೆ ಒಟ್ಟು ಕವಲೆ ಮಾಡ್ಕೊತದ ಸರ್। ಯಾವ ವಿಷಯಕ್ಕೆ ಏನು ಇದೆ, ಬರೀ ಸಂಶಯ ಮಾಡೋದ್ರಿ। ಅದು ನೋಡ್ದು, ಈಗ ನೋಡ್ದು, ಆ ಕಡೆಗೆ ನೋಡ್ತಿ, ಈ ಕಡೆಗೆ ನೋಡ್ತಿ ಇದೆ ಸರ್। ಈಗ ಜಾಸ್ತಿ ಆಗೈತ್ರಿ, ಈಗ 2 ತಿಂಗಳ ಚಾಲು ಆಗೈತ್ರಿ ಸರ್। ಮಕ್ಕಳು ಅದಾರ, 3 ಜನ ಅದಾರ। ಒಬ್ಬ ಹುಡುಗ ಅದಾನ್ರಿ, 2 ಜನ ಹುಡುಗಿಯರು ಅದಾರ ಸರ್। ಹ್ಞೂ ಸರ್, ಹೊಲ್ದಾನ ಮನೆಯಲ್ಲಿ ಕೂಡ ಹಾಕಿದಾರೆ ಸರ್। ಏನು ಫೋನ್ ಇಲ್ಲ, ಊಟ ಅದು ಸ್ವಲ್ಪ ಅಷ್ಟೇ ಕೊಡ್ತಿದ್ರಿ, ಜಾಸ್ತಿನೂ ಮಾಡ್ಕೊಡ್ಲಾತಿದ್ರಿ। ಭಾಳ ಹಿಂಸೆ ಕೊಟ್ಟಾರ, ಚಿತ್ರ ಹಿಂಸೆ ಕೊಡಕತ್ತಾರ್ರಿ ಅವ್ರು। ನಮ್ಮ ನಾದಿನಿಯರ ಸಕಟ ಅವ್ರ ಸಕಟ ನಿನ್ನ ಬಾಯಾಗ ಅರಿವಿ ತುಂಬಿ ನಿನ್ನ ಕೊಲ್ತನು, ನಿನ್ನ ಇಲ್ಲ ಅನ್ನಿಸ್ತೀನು, ನೀ ಏಡಿ ಓಡಿ ಹೇಳ್ತೀನು, ತಿಂದ ಚತ್ತಕ ಬರೀ ಹೊಲ್ದಾಗ ಕಾಡಿಸ್ತಾರ್ರಿ। ಮತ್ತು ಹೊಲಸು ಭಯಗಳಿಂದ ಭಾಳ ಇದು ಮಾಡ್ತಾರೆ ರೀ। ಮುಖಕ್ಕೆ ಅದೇ ಅವರೇ ಮಾಡಾಕಚ್ಚಾರ, ಬರೀ ಕೊಡಾಕಚ್ಚಾರ ನಮ್ಮ ನಾದಿನಿಯರು। ಯಾರ ಕಡೆಯಿಂದ? ನನ್ನ ಗಂಡನ ಕಡೆಯಿಂದ ರೀ। ಇಂಥವ್ರಿಗೆ ಬರೀ ಕೊಡ್ಬೇಕಂತಂದ್ರಿ, ಅವ್ರು ನನ್ನ ಗಂಡ ಬರೀ ಕೊಡ್ರಿ। ಹೊಲಕ್ಕೆ ಹೋದಲ್ಲಿ ನಮ್ಮ ನಾದಿನಿ ಎಮ್ಮೆ ಹಿಂಡ್ತಿದ್ರಿ, ನಾ ಹೊಲ್ದಂದು ಹಾಸ್ಕೊಂಡು ತಪ್ಸ್ಕೊಂಡು ಬಂದೀನಿ ರೀ ಸರ್। ಡೈರೆಕ್ಟ್ ಇದೆ ಇಲ್ಲ ಸರ್, ಈ ಕಡೆ ಇದಕ್ಕೆ ಬಂದೀನಿ ರೀ, ಬೆಳಗಾವಕ್ಕೆ ರೀ। ನಿಡಗುಂದಿ ರೀ, ನಮ್ಮ ತವ್ರ ಮನೆ ನಿಡಗುಂದಿ ರೀ। ನಮ್ದು ಕನಾದಿಂದ ಬಂದೀನಿ ಸರ್। ಹಾಂ ರೀ, ಅಲ್ಲಿ ಹಿಡಿದು ಬಂದು ಗಾಡಿಗಳು ಬರ್ತಿದ್ದು, ಆ ಗಾಡಿಗೆ ಹತ್ತಿ ಇಲ್ಲಿ ಮಹಿಳಾ ಸಂಘ ಮೇಡಮ್ ಪರಿಚಯ ಇದ್ದರು ರೀ। ಬಂದು ಅವ್ರು ಭೇಟಿ ಮಾಡಿದೆ ರೀ, ಭೇಟಿ ಮಾಡಿ ಕಂಪ್ಲೇಂಟ್ ಮಾಡಿದೆ। ಅವ್ರು ನಮ್ಮ ತವ್ರ ಮನೆಯಾಗ ತರಿಸಿದ್ರು ಸರ್। ಬಂದಿದ್ರಿ ಸರ್, ಅವ್ರಿಗೂ ಸಕಟ ಜೀವ ಬೆದರಿಕೆ ಹಾಕ್ಯಾರ ಸರ್। ನಿನ್ನ ಕಾಲು ತೆಗಿತೀನಿ, ನಿನ್ನ ಕೈ ತೆಗಿತೀನಿ ಅಂದ್ರಿ। ಹಾಂ, ಕಾನ್ಸ್ಟೇಬಲ್ ಅದಾರ ಸರ್। 15 ವರ್ಷ ಆಯ್ತು ಸರ್। ಯಲ್ಲಪ್ಪ ವಿಠಲ್ ಅಸ್ಕಿರಿ ಇಲ್ರಿ, ಹುಡ್ತಾರೆ ಮಾಡ್ತಾರೆ ಗೊತ್ತಿಲ್ಲ ನನಗೆ। ಅವ್ರು ಡ್ಯೂಟಿ ಮೇಲೆ ರೀ, ಮನ್ಯಾಗ ಹತ್ರ ಗೊತ್ತಿಲ್ಲ ನನಗೆ ರೀ। ಮತ್ತು ಈಗ ಮಾತ್ರ ಟಾರ್ಚರ್ ಭಾಳ ಮಾಡ್ತಾರೆ ರೀ। ಹಾಂ ರೀ, ತಪ್ಪಾಗಿತ್ತು ಒಪ್ಕೊಂಡ್ರು ಸಹಿತ ಬಡಿದು ಮಾಡ್ತಾರೆ ಸರ್। ಇದೇ ರೀ ಸರ್, ನಾ ಆ ಕಡೆ ನೋಡಿದ್ದು ಮಾಡಿದ್ದು ತಪ್ಪಾಗಿತ್ತು ಅಂದ್ರೂ ಹೊಡಿತಾರೆ ಸರ್। ಈಗ ಹೇಳಿದ್ದಾರೆ, ಎಲ್ಲ ಬುದ್ಧಿನೂ ಹೇಳಿದ್ದಾರೆ, ಎಲ್ಲ ಹೇಳಿದಾರೆ, ಆದ್ರೂ ಸಕಟ ಮಾಡ್ತಾರೆ ಸರ್। 1-2 ಜನ ನಾದಿನಿಯರು ಅದಾರ ರೀ। ಲಕ್ಷ್ಮೀಬಾಯಿ ಸಿದ್ದಪ್ಪ ಮಗದಾರಿ ರೀ, ಶೋಭಾ ಸುರೇಶ್ ದಾಶಾಳ್ ರೀ, ನನ್ನ ಗಂಡನವ್ರು ಎಲ್ಲ ತೋಟದ ಹಸ್ರಿ ಇರ್ತಾರೆ ರೀ। ಆದ್ರೆ ತಮ್ಮನ ಹೊಲ ಹಾಳಾತಿತ್ತಂದು ಹೊಲ್ದಾಗ ಬಂದು ಮಾಡಕ್ಕದಾರ ರೀ। ಆದ್ರೆ ನಮ್ಗೆ ಚೊಲ್ತಂಗೆ ಇದು ಮಾಡಿಬಿಡುವಾರ, ಸಂಸಾರ ಮಾಡಿಬಿಡುವಾರ, जगह असतात। प्रतिभाचे आई वडील तिला भेटायला आले असता तुमची मुलगी दुसऱ्यासोबत पळून गेली आहे, अशी मी तुमच्या विरुद्ध केस दाखल करेन, अशी धमकी त्याने दिली होती, अशी व्यथा प्रतिभाच्या आई वडिलांनी आमच्या KMM माध्यमाशी बोलताना सांगितले। ನಮಗೀಗ ಗೊತ್ತ್ರಿ, ಆದ ಬಳಕ ಗೊತ್ತ್ರಿ ನಮಗೆ। ಹಾಂ, ಮನ್ಯಾಗ ಕೂಡ ಹಾಕಿರಿ, ಅವ್ರನ್ನ ಮನ್ಯಾಗ ಕೂಡ ಹಾಕಿರಿ। ಇವರು ಹೋಗಿರಿ ಒಮ್ಮೆ, ಇವ್ರು ನೋಡಕ್ಕೆ ಬಿಡಲಿಲ್ಲ ಅವರು। ಈಗ 2 ತಿಂಗಳು ಹತ್ರ ಹಂಗಾಗಿ
ಹೊರಗೆ ಬಿಟ್ಟಿಲ್ಲ ಅವ್ರು ಹೊರಗೆ ಬಿಟ್ಟಿಲ್ರಿ ಅವರು ಫೋನ್ ಕಸ್ಕೊಂಡು ಸ್ವಿಚ್ ಆಫ್ ಮಾಡ್ಯಾರ ಅವ್ರು. ನಮ್ಮ ಹೆಸರು ಗೀತಾ ಅನ್ನ ಸಪ್ಪುಜಿ. ಸರ್ ಅವ್ರನ್ನ ನಾವು ನೋಡಕ್ಕೆ ಹೋಗಿದ್ದೆ. ಸಾಹೇಬ ಫೋನ್ ಹಚ್ಚಿದ್ರವ ಬರ್ರಿ ಅಂತೇಳಿ ಹೋದ್ರಿ ಅಲ್ಲಿ ಮನೆಗೆ. ಇವ್ರ ತಾಯಿಯವ್ರನ್ನ ಕರ್ಕೊಂಡ ಹೋಗ್ಬಿಡ್ಲ 15-20 ಮಂದಿ ಆದ್ರೆ ಹುಡುಗಿನ ತಂದು ತೋರ್ಸೋಣ ಹಿಂಗೆ ಯಾಕೆ ಮಾಡೀರಿ ಅಂತ ಕೇಳಿ. ಇಲ್ಲ ನಾನು ಏನು ಚಂದ ಕಾಣ್ತೋಣ ಹಂಗೆ ಮಾಡೀನಿ ತಂದ. ಚಂದ ಕಾಣೋದಲ್ಲ ಸುಡು ಪರ್ಮಿಷನ್ ಇತ್ತಾನೆ ಅಂತ ಕೇಳಿ. ಕೇಳಿದ್ಕೊಳ್ಳ 20 ಮಂದಿಯಲ್ಲಿ ಏನಂದ್ರು, ನಮ್ಮ ಅತ್ತಿನ ಬಿಡ್ಯಾಕೆ ಬರಾಕತ್ರ, ನನಗೂ ಬಿಡ್ಯಾಕೆ ಬರಾಕತ್ರು, ಇದು ಬೇಡ ಅದ ಹಿರಿತಾನ ಬೇರೆ ಕತ್ತವಲ್ಲಿ ಕುಡ್ಸೋಣ ಅಂತೇಳಿ ಬಿಟ್ಕೊಟ್ಟ ಬೈನ್ರಿ. ನಾ ಬಂದ ನಂತರ ನಾನು ಫೋನ್ ಎತ್ತಲಿಲ್ಲ. ಹೊಳ್ಳಿ ಫೋನ್ ಹಚ್ಚಿರು ಹತ್ತಲಿಲ್ಲ. 15-20 ದಿವಸ ಆತು ನಾ ಹೋಗಿ ಬಂದ್ರಿ. ಮತ್ತೆ ಹೊಳಿದನ ಆಟ ಮಾಡಿ ಅಂತ. ಅವಾಗ ಇದನ್ನು ಅದೇನು MLC ಅಂತ ಆಗೈತೆ ರೀ. ಏನೋ ಮೇಲೆ ಕೇಸ್ ಪ್ರೊವಿಷನ್ ಆಗಬೇಕು. ಅವ್ರು ಪೊಲೀಸ್ ಕೆಲಸ ಮಾಡ್ತಾರೆ. ಹ್ಞೂ ರೀ. ಈ ಮಾನ್ಯ ಹುಡುಗಿ ಬಂದಿತ್ತು ರೀ ರಾತ್ರಿ ದಿವಸ 5 ಗಂಟೆಗೆ ಫೋನ್ ಹಚ್ಚಿದ್ರಿ. ಮಿಷನ್ ಕೇಸ್ ಕೊಟ್ಟಂಗೆ ನಾನು ಎಲ್ಲಿ ಹೋಗ್ರಿ ನೋಡಕ್ಕೆ ಬರ್ತೈತೆ ಅಂತ ನಮ್ಗೆ ಹೇಳ್ತಾನೆ. ಹ್ಞೂ ಧಮಕಿ ಆಗ್ತಾನೆ ಸರ್. ಕೇಳಿಲ್ಲ ಸರ್, ಯಾಕೆ ಹಿಂಗೆ ಯಾಕೆ ಮಾಡಿದ ಅಂತ ಕೇಳಿ. ಅವ್ರೆ ಅವ್ರ ಯಜಮಾನ್ರು ಇದನ್ನಾರಲ್ಲ. ಮತ್ತೆ ಅವ್ರು ಬರಲಿ, ಊರು ಹಿರಿಯಾರು ಬರಲಿ, ಊರು ಹಾಂ ಸಂಶಯಕಾರನ್ರಿ. ಅದು ಸಂಶಯಕಾರನ ಹಿಂಗೆಲ್ಲ ಮಾಡ್ಯಾನ್ರಿ. ಎಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ನಾವು. ಇದು ದವಾಖಾನೆ ಬಂದು MLC ಮಾಡಿಸೈತ್ರಿ. ಬಸ್ನಾಗ ಬಂದಾರಪ್ಪ. ಸಾಯಂಕಾಲ 6 ಗಂಟೆದಿಂದ ಬೆಳಗ್ಗೆ ಪಾಸ್ಗೆ ಬಂದಾರ. ಜನದ ರಕ್ಷಣೆ ಮಾಡೋದೋಗಿ ತನ್ನ ಮನ್ಯಾಗ रक्षण ಇಲ್ಲ. शेडमध्ये कोणीही नसताना मी पळून बेळगावच्या महिला संघाच्या मदतीने जिल्हा रुग्णालयात उपचार घेत आहे. जिल्हा पोलीस अधीक्षक डॉक्टर भीमाशंकर गुळेद यांना भेटून माझ्या पतीविरुद्ध तक्रार करणार असल्याचं प्रतिभा हिने पत्रकारांना सांगितलं. कॅमेरामन विनोद कोलकार सोबत राजशेखर हिरेमठ, KMM मराठी, बेळगाव.